ಹೈನುಗಾರಿಕೆ ನಡೆಸ್ತಾ ಇದ್ದವರು ಹಾಗೆಯೇ ರೈತರಿಗೆ ಬಿಗ್ ಶಾಕ್ ಎದುರಾಗಿದೆ. ಕೋಚಿಮುಲ್ ಕೊಟ್ಟಿರುವಂಥ ಬಿಗ್ ಶಾಕ್ ಇದು. ಏನಂತ ಗಮನಿಸ್ತಾ ಹೋಗೋದಾದರೆ, ಮೊದಲಿನಿಂದ ರೈತರಿಗೆ ತೊಂದರೆ ತಪ್ಪಿದ್ದಲ್ಲ. ಒಮ್ಮೆ ಮಳೆ ಕೈ ಕೊಟ್ಟರೆ ಇನ್ನೊಮ್ಮೆ ಬೆಲೆ ಕೈ ಕೊಡುತ್ತೆ. ಅದರಂತೆ ಇದೀಗ ಹಾಲು ಉತ್ಪಾದಕರಿಗೆ ಕೋಚಿಮುಲ್ ಬಿಗ್ ಶಾಕನ್ನು ಕೊಟ್ಟಿದೆ. ಹಾಲು ಉತ್ಪಾದಕರಿಗೆ ದಿಢೀರ್ ₹2 ಕಡಿತ ಮಾಡಿ ಕೋಚಿಮುಲ್ ಆಡಳಿತ ಮಂಡಳಿ ಆದೇಶವನ್ನು ಹೊರಡಿಸಿದೆ. ಪ್ರತಿ ಲೀಟರ್ ಹಾಲಿನ ಮೇಲೆ ₹2 ಕಡಿತ ಮಾಡಿದ್ದು ಇವತ್ತು ಬೆಳಿಗ್ಗೆಯಿಂದ ಜಾರಿಗೆ ಬರುವಂತೆ ಕೋಚಿಮುಲ್ ಸೂಚನೆಯನ್ನು ಕೂಡ ಕೊಟ್ಟಿದೆ. ಈ ಮೊದಲು ಹಾಲು ಉತ್ಪಾದಕರಿಗೆ ₹33.40 ನೀಡಲಾಗ್ತಾ ಇತ್ತು. ಆದರೆ ಇಂದಿನಿಂದ ಹಾಲು ಉತ್ಪಾದಕರಿಗೆ ಪರಿಷ್ಕೃತ ದರ ಲೀಟರ್ಗೆ ₹31.40 ನೀಡೋಕ್ಕೆ ಆದೇಶವನ್ನು ಮಾಡಲಾಗಿದೆ. ಜನವರಿಯಲ್ಲಿ ಪ್ರತಿದಿನ ಕೋಚಿಮುಲ್ಗೆ ಬರೋಬ್ಬರಿ 9.65 ಲಕ್ಷ ಲೀಟರ್ ಹಾಲು ಸಂಗ್ರಹ ಆಗ್ತಾ ಇತ್ತು. ಜೂನ್ ತಿಂಗಳಿಂದ ಪ್ರತಿದಿನ ಕೋಚಿಮುಲ್ಗೆ 12.37 ಲಕ್ಷ ಲೀಟರ್ ಹಾಲು ಸಂಗ್ರಹ ಆಗ್ತಾ ಇದೆ. ಈ ಹಿನ್ನೆಲೆ ಕೋಲಾರ, ಚಿಕ್ಕಬಳ್ಳಾಪುರ 2 ಜಿಲ್ಲೆಗಳಿಂದ 2.50 ಲಕ್ಷ ಲೀಟರ್ ಹಾಲಿನಷ್ಟು ಹೆಚ್ಚಳ ಆಗ್ತಾ ಇದೆ. ಆದರೆ ಹಾಲಿನ ಶೇಖರಣೆಗೆ ಹೆಚ್ಚಿಗೆ ಹಾಗೆಯೇ ಒಕ್ಕೂಟದ ಆರ್ಥಿಕ ಪರಿಸ್ಥಿತಿ ಸುಧಾರಿಸೋಕೆ ಕೋಚಿಮುಲ್ ಈ ನಿರ್ಧಾರವನ್ನು ಕೈಗೊಂಡಿದೆ. ಕೋಚಿಮುಲ್ ನಿರ್ಧಾರದಿಂದ ರೈತರಿಗೆ ಗಾಯದ ಮೇಲೆ ಬರೆ ಹಾಕಿದಂತಾಗಿದೆ. ಈಗಾಗಲೇ ಲೀಟರ್ಗೆ ₹4 ಹೆಚ್ಚಳ ಮಾಡಿ ಗ್ರಾಹಕರ ಜೇಬಿಗೆ ಕತ್ತರಿಯನ್ನು ಹಾಕಿದೆ ಕೆಎಂಎಫ್ ಒಂದು ಕಡೆ. ಇತ್ತ ಕೋಚಿಮುಲ್ನಿಂದ ರೈತರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕೋಚಿಮುಲ್ ಹೈನುಗಾರಿಕೆ ನಡೆಸೋರಿಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಸದ್ಯ ಗಮನಿಸ್ತಾ ಹೋಗೋದಾದ್ರೆ, ಹಾಲಿನ ಉತ್ಪಾದನೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಈಗ ಡಿಮ್ಯಾಂಡ್ ಇಲ್ಲ, ಹೀಗಾಗಿ ಬೆಲೆಯನ್ನು ಕಡಿತಗೊಳಿಸಲಾಗಿದೆ ಅನ್ನುವಂಥ ನಿರ್ಧಾರವನ್ನು ಅಥವಾ ಒಂದು ಹೇಳಿಕೆಯನ್ನು ಕೋಚಿಮುಲ್ ಕೊಡುವಂಥ ಕೆಲಸವನ್ನು ಮಾಡುತ್ತಾ. ಯಾಕಂತ ಹೇಳಿದ್ರೆ ಏಕಾಏಕಿ ₹2 ಕಡಿಮೆ ಮಾಡಿದರೆ ಹೈನುಗಾರಿಕೆ ನಡೆಸೋರು ರೈತರಿಗೆ ಎಷ್ಟು ಸಂಕಷ್ಟ ಆಗುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಯಾಕಂತ ಹೇಳಿದ್ರೆ ಈ ವರ್ಷ ಏನೋ ಮಳೆ ಆಗ್ತಾ ಇದೆ, ಆದರೆ ಕಳೆದ ವರ್ಷ ಗಮನಿಸಿದರೆ ಸಮರ್ಪಕವಾಗಿ ಮಳೆ ಆಗಿಲ್ಲ. ಆ ಸಂದರ್ಭದಲ್ಲಿ ಬೆಳೆಯೂ ಕೂಡ ಬೆಳೆದಿಲ್ಲ ರೈತರು. ಆವಾಗ ನಂಬಿಕೊಂಡಿದ್ದೆ ಈ ಹೈನುಗಾರಿಕೆ ಜನವರಿ ತಿಂಗಳಲ್ಲಿ ಹಾಲಿನ ಡಿಮ್ಯಾಂಡ್ ಹೆಚ್ಚಿತ್ತು, ಹಾಗಾಗಿ ರೇಟ್ ಕೂಡ ಹೆಚ್ಚಾಗಿತ್ತು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕೋಲಾರ ಜಿಲ್ಲೆಯ ಪ್ರತಿನಿಧಿ ಮಹೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್, ಕೋಚಿಮುಲ್ ತೆಗೆದುಕೊಂಡಿರುವಂಥ ಈ ನಿರ್ಧಾರ ಹೈನುಗಾರಿಕೆ ನಡೆಸೋರಾಗಿರ್ಬೋದು, ರೈತರಿಗಾಗಿರ್ಬೋದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಯಾಕೆ ಏಕಾಏಕಿ ಈ ನಿರ್ಧಾರವನ್ನು ಕೈಗೊಂಡ್ರು? ಇವತ್ತಿನಿಂದಲೇ ಆದೇಶ ಜಾರಿಗೆ ಬರುವಂತೆ ಯಾಕೆ ಹಿಂಗೆ ಮಾಡಿದ್ರು ಅಂತೇಳಿ. ಏನು ಹಾಲಿನ ಬೆಲೆ ಹೆಚ್ಚಳ ಮಾಡುವ ಮೂಲಕ ಕೋಚಿಮುಲ್ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಿತ್ತು. ಇದೀಗ ಹಾಲು ಉತ್ಪಾದಕರಿಗೆ ₹2 ಕಡಿಮೆ ಮಾಡೋದ್ರ ಮೂಲಕ ಹಾಲು ಉತ್ಪಾದಕರ ರೈತರಿಗೆ ಕೋಚಿಮುಲ್ ಶಾಕ್ ಅನ್ನ ನೀಡಿರ್ತಕ್ಕಂಥದ್ದು. ಅದರಂತೆ ಇಂದಿನಿಂದ ಹಾಲು ಉತ್ಪಾದಕರಿಗೆ ₹2 ಕಡಿತಗೊಳಿಸುವಂತೆ ಕೋಚಿಮುಲ್ ಒಂದು ಆದೇಶವನ್ನ ನೀಡಿದ್ದು ರೈತರ ಕೆಂಗಣ್ಣಿಗೆ ಇದು ಗುರಿಯಾಗಿರ್ತಕ್ಕಂಥದ್ದು. ಅಂದ್ರೆ ಪ್ರತಿ ಲೀಟರ್ ಮೇಲೆ ₹2 ಕಡಿತ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇದಕ್ಕೆ ಕಾರಣವನ್ನು ಸಹ ಕೋಚಿಮುಲ್ ಕೊಟ್ಟಿದೆ. ಅಂದ್ರೆ ಪ್ರತಿನಿತ್ಯ 9,65,000 ಲೀಟರ್ ಹಾಲು ಉತ್ಪಾದನೆ ಆಗ್ತಿತ್ತು. ಆದ್ರೆ ಇದೀಗ 12,37,000 ಲೀಟರ್ ಹಾಲು ಉತ್ಪಾದನೆ ಆಗ್ತಿದೆ. ಅಂದ್ರೆ ಪ್ರತಿನಿತ್ಯ ಮೊದಲಿಗಿಂತನೂ ಸಹ 2,50,000 ಲೀಟರ್ ಏನಿದೆಯೋ ಇದು ಹೆಚ್ಚಿಗೆ ಹಾಲು ಉತ್ಪಾದನೆ ಆಗ್ತಿದೆ. ಹೀಗಾಗಿ ಹಾಲು ಶೇಖರಣೆ ಹೆಚ್ಚಿಗೆ ಆಗ್ತಿರೋದ್ರಿಂದಾಗಿ ಜೊತೆಗೆ ಒಕ್ಕೂಟದ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸೋದಕ್ಕೆ ಹಾಲಿನ ಬೆಲೆಯನ್ನ ಕಡಿತಗೊಳಿಸಲಾಗಿದೆ ಎನ್ನಲಾಗ್ತಿದೆ. ಆದ್ರೆ ಕೋಚಿಮುಲ್ನ ಈ ಒಂದು ಕ್ರಮಕ್ಕೆ ಉತ್ಪಾದಕರು ಮತ್ತೆ ರೈತರು ಒಂದು ಆಕ್ರೋಶವನ್ನ ಹೊರ ಹಾಕಿರ್ತಕ್ಕಂಥದ್ದು. ಅಂದ್ರೆ ಒಂದು ಕಡೆ ಮೇವು ಸೇರಿದಂತೆ ಹಿಂಡಿ ಬೂಸ ಬೆಲೆನೂ ಸಹ ಹೆಚ್ಚಿಗೆ ಆಗಿರ್ತಕ್ಕಂಥದ್ದು. ಜೊತೆಗೆ ಹಸುಗಳನ್ನ ಸಾಕೋದಕ್ಕೂ ಸಹ ಏನು ರೈತರಿಗೆ ಒಂದು ರೀತಿ ಕಷ್ಟಕರ ಆಗ್ತಿದೆ. ಅಂದ್ರೆ ಬೆಲೆ ಹೆಚ್ಚಳ ಆಗಿರೋದ್ರಿಂದಾಗಿ ಇದರ ಮಧ್ಯೆ ಹಾಲಿನ ಬೆಲೆ ಕಡಿತಗೊಳಿಸಿರೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತಹದ್ದು. ಜೊತೆಗೆ ಇವಾಗ ನಷ್ಟದ ನೆಪ ಒಡ್ಡಿ ಏನು ಬೆಲೆಯನ್ನ ಇವರು ಕಡಿಮೆ ಮಾಡಿದ್ದಾರೆ. ಆದ್ರೆ ಈ ಹಿಂದೆ ಕೋಚಿಮುಲ್ ಲಾಭದಲ್ಲಿ ನಡೆಯುವಾಗ ರೈತರಿಗೆ ಯಾಕೆ ಹೆಚ್ಚಿಗೆ ಬೆಲೆಯನ್ನ ಕೊಡ್ಲಿಲ್ಲ ಅನ್ನುವಂತ ಪ್ರಶ್ನೆಯನ್ನು ಸಹ ಇಲ್ಲಿ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಏನು ಕೋಚಿಮುಲ್ನ ಈ ಒಂದು ನಿರ್ಧಾರಕ್ಕೆ ಹಾಲು ಉತ್ಪಾದಕರು ಒಂದು ಆಕ್ರೋಶವನ್ನ ಹೊರಹಾಕಿರ್ತಕ್ಕಂಥದ್ದು. ಸಂಪಾದ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ
1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.